ಯಾಕೆ ಸಾವ್ಕಾರ್ರೆ ಹಿಂಗೆ ನಿಂತ್ಕೊಬಿಟ್ರಿ ನಡೀರಿ. ಅಲ್ಲ ಕಣ್ಲತ್ತಿಪೆ, ಈ ಅಡಿಕೆ ಗಿಡಗಳು ಮೊದಲು ಹೆಂಗಿದ್ವು? ಕೆಂಪಗಾಗ್ಬಿಟ್ಟಿದ್ವು. ಈಗ ನೋಡು ಹೆಂಗೆ ಹಂಗೆ ಫಳಫಳ ಅಂತ ಹೊಳಿತಾ ಇದ್ದಾವೆ. ಅದಕ್ಕೆ ಮಣ್ಣು ಗೊಬ್ಬರ ಹಾಕಿದ್ಕೆ ಬುಡಕ್ಕೆ ಹೆಂಗೆ ಅಚ್ಚಿಗೆ ಕಳಕಳೆ ಆಗಿದಾವೆ ಅಲ್ವೇ? ಚೆನ್ನಾಗಿ ಬಂದ್ವಪ್ಪ ಇವು ಅಡಿಕೆ ಗಿಡ. ಹೆಂಗೋ ನಾವು ಅವಾಗೆಲ್ಲ ಬುಡ ಎಲ್ಲ ಕೊಚ್ಚಿ ಈ ವನವಾಸದಲ್ಲಿದ್ದಾಗ ಒಂದಿಟ್ಟು ಮಣ್ಣು ಗೊಬ್ಬರ ಹಾಕಿದ್ಕೆ ಈಗ ನೋಡು ಅಡಿಕೆ ಗಿಡಗಳು ಹೆಂಗೆ ಇದ್ದಾವೆ. ಹೌದು ಸಾವ್ಕಾರ್ರೆ, ಬಹಳ ಚೆನ್ನಾಗಿದ್ದಾವೆ. ಈ ತೋಟದಾಗಂತೂ ಒಳ್ಳೆ ಲಾಭನೇ ಬರುತ್ತೆ ಬಿಡ್ರಿ ನಿಮಗೆ. ಏನು ಯೋಚನೆ ಇಲ್ಲ. ನಾವು ಅವಾಗ ಕೆಲಸ ಮಾಡಿದ್ಕೂ ಸಾರ್ಥಕ ಆಯ್ತು ನೋಡಿ. ಮುಕ್ಕಣ್ಲತ್ತಿಪ್ಪೆ, ಸಾರ್ಥಕ ಆಯಿತು. ಹೆಂಗೋ ನಾವು ವನವಾಸಕ್ಕೆ ಬಂದಿದ್ದು ಏನು ನಮಗೆ ನಷ್ಟ ಆಗಲಿಲ್ಲ. ಒಳ್ಳೆ ಲಾಭನೇ ಬಂತು. ಅಡಿಕೆ ನಮ್ಮ ಅಡಿಕೆ ಗಿಡಗಳು ಅಚ್ಚುಕಟ್ಟಾದವು. ಬುಡ ಎಲ್ಲ ಕೊಚ್ಚಿ ಮಣ್ಣು ಹಾಕಿ ಗೊಬ್ಬರ ಹಾಕಿದ್ಕೆ ನೋಡು ಹೆಂಗೆ ಬಿಟ್ಟಿದ್ದಾವೆ ಅಡಿಕೆ ಕಾಯಿನ. ಹೌದು ಸಾವ್ಕಾರ್ರೆ, ಯಾವುದೇ ಬೆಳೆ ಆಗ್ಲೇಳು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನೀರಿಕ್ಬೇಕು, ಕಳೆ ಎಲ್ಲ ಕೀಳ್ಬೇಕು, ಮಣ್ಣು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಕಾಲಕ್ಕೆ ಚೆನ್ನಾಗಿ ನೋಡ್ಕೊಂತಿದ್ರೆ ಅವು ನಮ್ಮನ್ನ ಚೆನ್ನಾಗಿ ಸಾಕ್ತವೆ. ಮುಕ್ಕಣ್ಲತ್ತಿಪ್ಪೆ, ರೈತರು ಬಾಳು ಗೋಳು ಅಂತಾರೆ. ಆದರೆ ನಾವು ನಿಯತ್ತಾಗಿ ಮಾಡಿದ್ರೆ ಅವು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತವೆ. ಮತ್ತೆ ನಮ್ಮ ಅಡಿಕೆ ಗಿಡಗಳೇ ಸಾಕ್ಷಿ. ನೀವು ನೋಡ್ತಿದ್ರಂಗೆನೆ ಸಂತೋಷ ಆಗುತ್ತೆ ಕಣತಿಪ್ಪೆ. ಬಾ. ಹೌದು ಸಾವ್ಕಾರ್ರೆ, ನನಗೂ ತುಂಬ ಸಂತೋಷ ಆಗ್ತೈತೆ. ಅಲ್ಲ ಸಾವ್ಕಾರ್ರೆ, ಯಾರು ನೋಡಿದ್ರು ಅಡಿಕೆ ಗಿಡ ತೆಂಗಿನ ತೋಟ ಅಂತಲೇ ಇರ್ತಾರೆ. ಏನು ಅಡಿಕೆ ಗಿಡ ಇಕ್ಕದವ್ರೆ ಸಾವ್ಕಾರ್ರ? ಬೇರೆ ಫಸಲು ಬೆಳೆದ್ರೆ ಸಾವ್ಕಾರ ಆಗಕ್ಕಾಗಲ್ವ ಸಾವ್ಕಾರ್ರೆ? ಆಗ್ಬೋದು ಕಣ್ಲಾ, ಆದರೆ ಆ ಬೆಳೆಗಳಿಗೆ ಒಂದ್ಸರಿ ರೇಟ್ ಸಿಗುತ್ತೆ, ಒಂದ್ಸರಿ ರೇಟ್ ಸಿಗಲ್ಲ. ಬೆಳೆ ಆದರೆ ಆತು, ಹೋದ್ರೆ ಹೋತು. ಆದರೆ ಅಡಿಕೆ ಗಿಡಗಳು ಒಂದು 5-6 ವರ್ಷ ಚೆನ್ನಾಗಿ ನೋಡ್ಕೊಂಬಿಟ್ರೆ ಆಮೇಲೆ ಸಾಯತಕ ನಮ್ಮನ್ನು ಸಾಕ್ತವೆ. ಆದರೆ ಅವಕ್ಕೆ ಮಣ್ಣು ಗೊಬ್ಬರ ನೀರು ಕೊಡಲೇಬೇಕು. ಆದ್ರೂ ನಮಗೆ ಯಾವ ಚಿಂತೆ ಇಲ್ದಂಗೆ ಅದ್ರಾಗೆ ದುಡ್ಕೊಂಡು ನಾವು ಜೀವನ ಮಾಡ್ಬೋದು. ನಮ್ಮ ಸಂಸಾರ ಚೆನ್ನಾಗಿ ನೋಡ್ಕೋಬೋದು. ನಮ್ಮ ಮಕ್ಕಳು ಮರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೋದು, ಬಟ್ಟೆ ಬರಿ ಕೊಡಿಸ್ಬೋದು. ಯಾವುದಕ್ಕೂ ಕೊರತೆ ಇರಲ್ಲ. ಅಡಿಕೆ ತೋಟ ಇದ್ದರೆ ಒಂಥರ ಬ್ಯಾಂಕ್ನಾಗೆ ಅದೇನೋ ಇಕ್ತಾರಲ್ಲ ಡೆಪಾಸಿಟು, ಹಂಗೆ. ಹೌದಾ ಸಾವ್ಕಾರ್ರೆ, ಅಡಿಕೆ ಗಿಡ ಇರೋದು ಅದಕ್ಕೆ ಮತ್ತೆ ಸಾವ್ಕಾರರು ಅನ್ನೋದು. ನಡೀರಿ. ಸರಿ ಬಾ ಹೋಗೋಣ. ಅಲ್ಲ ಸೀನಾ ಏನು ಮಾಡ್ಕೊಂಡ? ಆ ಮೋಟ್ರ್ ಸರ್ ಮಾಡ್ಸಿನೋ ಅಥವಾ ಅಡಿಕೆ ಗಿಡ ಎಲ್ಲನ ಅಥವಾ ಯಾವ ಇವು ರಾಗಿ ಸಸಿನೋ ಯಾತ ಮುಸ್ಕಿನ ಜೋಳದ ಸಸಿನೋ ಯಾತ ಹಾಕಿದ ಬೀಜ ಊರಿದ್ದ ಹುಟ್ಟಿದ್ವು ಅವೇನೆಲ್ಲ ಒಣಗ್ಬಿಟ್ನೋ ಹೆಂಗೋ? ಏನೇನೋ ನೋಡಿದ್ದೆ ಅತ್ಲಾಗೇನೋ ಹೋಗಿದ್ದೆ ಅವ್ರು ಹೊಲ್ದ ಕಡೆಗೆ? ಇಲ್ಲ ಸಾವ್ಕಾರ್ರೆ, ನಾನು ನಿಮ್ಮ ಜೊತೆಗೆ ಇದ್ದೀನಲ್ಲ, ಎಲ್ಲಿ ಆ ಹೊಲ್ದ ಕಡೆಗೆ ಹೋಗಿಲ್ಲ. ಅವ್ನು ಏನು ಮಾಡ್ಕೊಂಡ ಅಂತಾನು ಗೊತ್ತಿಲ್ಲ ಬಿಡ್ರಿ. ಅವನಣೆ ಬರ, ನೀವು ಸಾಲ ಕೊಡ್ತೀನಿ ಅಂದ್ರೂ ಬೇಡ ಅಂದ ಹೆಂಡ್ತಿ ಮಾತು ಕೇಳ್ಕೊಂಡು ಒಣಗ್ಬಿಡ್ತಾನೆ ಅಷ್ಟೇ ಕೈಗೆ ಬಂದಿರೋ ಬೆಳೆನೆಲ್ಲನ. ಬಿಡ್ರಿ, ಆಮೇಲೆ ಅನುಭವಿಸ್ತಾನೆ ಅವನೇನೆ ಸೀನಾ. ಅವನೊಬ್ಬ ಹೆಂಡ್ತಿ ಗುಲಾಮ, ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಓಡಾಡ್ತಾನೆ. ಆದ್ರೂ ಆ ಲಸ್ಮಕ್ಕ ಸುಮ್ಮನಿರೋ ಅಂತಾಳಲ್ವಲ್ಲ, ಎಲ್ಲಾದರೂ ದುಡ್ಡು ಹೊಂದಿಸಿ ಕೊಟ್ಟಿರ್ತಾಳೆ ಕಣ್ಲಾ. ಅವಳು ಭಾರಿ ಇದ್ದಾಳೆ. ಅವಳು ಬೇರೆ ಪಂಚಾಯತಿಗೆ ಮೆಂಬರ್ ಆಗ್ಯವಳೆ. ಅಲ್ಲೇ ಯಾವುದಾದ್ರೂ ದುಡ್ಡು ಗಿಡ್ ಬಂದಿದ್ರೆ ಅದನ್ನೇ ಕೊಟ್ಟು ಸರ್ ಮಾಡೋಕ್ಕೆ ಕೊಟ್ಟೆವಳು ಏನೋ. ಬಾ ನೋಡ್ಕೆ ಬರೋಣ, ಹೋಗಿ ಅದಲ್ಲಿ ನೀರು ಎತ್ತೇವನೋ ಇಲ್ವೋ ಅಂತಾನ. ಐತಲ್ವ ಇವಾಗ ಕರೆಂಟು? ಹ್ಞೂ ಸಾವ್ಕಾರ್ರೆ ಐತೆ, ನಡೀರಿ ನೋಡ್ಕೆ ಬರೋಣ. ಬಾ ಬಾ ಹೋಗೋಣ ಜಲ್ದಿ. ಸಾವ್ಕಾರ್ರೆ ಬನ್ರಿ ಸಾವ್ಕಾರ್ರೆ, ಇದೇನಿದು ಬೋರ್ನಾಗೆ ನೀರು ಬೀಳ್ತಾ ಇದಾವೆ. ಸರಿ ಮಾಡ್ಬಿಟ್ನಾ ಈ ಸೀನಪ್ಪ? ಇಲ್ಲಿ ಏನ್ಲ ತಿಪ್ಪಿ, ನೀರು ಹಿಂಗೆ ಬೀಳ್ತಾ ಇದ್ದಾವೆ ಅಂದರೆ ಮೋಟ್ರ್ ಸರ್ ಮಾಡಿಬಿಟ್ನಾ ಈ ಸೀನಾ? ನೋಡ್ದ? ಹೌದು ಸಾವ್ಕಾರ್ರೆ, ನೋಡಿದ್ರ ನಾವು ಅಂದ್ಕೊಂಡಂಗೆ ಆಯ್ತು. ಆ ಲಸ್ಮಕ್ಕ ಏನೋ ಮಾಡಿದಾಳೆ. ಎಲ್ಲಿ ದುಡ್ಡು ತಂದ್ಲೋ ಏನು ಕತ್ಯ ಗೊತ್ತಿಲ್ಲ. ಎಲ್ಲಿದೆ ನಾವು ಸೀನಾ? ಸಾವ್ಕಾರ್ರೆ ಅಗೋ ಅಲ್ಲಿ ನೀರಿಕ್ತಾ ಇದ್ದೇನೆ ನೋಡ್ರಿ, ಸೆಲ್ಕೆ ಹಿಡ್ಕೊಂಡು. ಬರ್ರಿ ಮಾತಾಡ್ಸೋಣ. ಅದೇನಲ್ಲಿ ಸಾಲ ತಂಡ್ರು ಏನು ಅಂತಾನ ನೋಡೋಣ. ಸರಿ ನಡಿ. ನೇಗಿಲ ಹಿಡಿದ ಒಲವನ್ನು ಹಾಳುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಏನು ಸಾವ್ಕಾರ್ರೆ ಹಾಡು ಜೋರಾಗಿ ಹೇಳ್ತಾ ಇದ್ದಾನೆ ಈ ಸೀನಾ? ನೋಡ್ದ? ಮಾತಾಡ್ಸ್ರಿ. ಏನಪ್ಪ ಸೀನಾ, ಹಾಡು ಜೋರಾಗೈತವಲ್ಲು. ಏನು ಮೋಟ್ರ್ ಸರ್ ಮಾಡ್ಸಿರಂಗಿದೆಯಾ? ನೀರೊಳ್ಳೆ ಸರಿಯಾಗಿ ಬರ್ತಾ ಇದ್ದಾವೆ. 2.5-3 ಇಂಚ್ ಬೀಳ್ತವೆ ಅನ್ಸುತ್ತಲ್ವೇ? ಮಸ್ತ್ ಆಗ್ತಾವೆ ನೀರು. ಹೌದು ಸಾವ್ಕಾರ್ರೆ, ಸರ್ ಮಾಡ್ತೀವಿ. ನೀರು ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಆಗ್ತವೆ. ನೋಡಿ ಹೆಂಗೆ ಕಾಲೆ ತುಂಬಾನೇ ಬರ್ತಾ ಇದ್ದಾವೆ. ನಿಮ್ಮವು ಕಮ್ಮಿ ಆಗ್ಯಾವೇನೋ ಅಲ್ಲೇ? ನಮ್ಮವು ಯಾಕೆ ಕಮ್ಮಿ ಆಗ್ತವೆ? ನಮ್ಮವು ನಿಮ್ಗಿನ ಸ್ಯಾನೇನೆ ಬರ್ತವೆ. ಸರಿ, ಮೋಟ್ರ್ ಸರ್ ಮಾಡಿಸ್ಬಿಟ್ಟಿದ್ಯಾ? ದುಡ್ಡು ಎಲ್ಲಿತ್ತು? ದುಡ್ಡು ಎಲ್ಲಿತ್ತು ಅಂದರೆ ಎಲ್ಲ ಒಂಚಿವಿ ಸಾವ್ಕಾರ್ರೆ. ಅದೇ ಎಲ್ಲಿ ಅಂತ ಯಾರ ತಗ ಸಾಲ ಇಸ್ಕೊಂಬಂದೆ, ಏನು ಮಾಡಿದೆ, ಎಷ್ಟು ಖರ್ಚಾಯ್ತು ಅಂತ. ಅದನ್ನೆಲ್ಲ ನಿಮ್ಗೆ ಯಾಕೆ ಕೇಳಬೇಕು? ಎಲ್ಲ ತಗೊಂಬಂದಿದ್ದೀವಿ. ನಿಮ್ಗೆ ಯಾಕೆ ಕೇಳ್ಬೇಕು ಅದೆಲ್ಲನ? ಯಾಕೆ ನಿಮ್ಮ ಹತ್ರ ಸಾಲ ತಗೊಳ್ಳಿಲ್ಲ ಅಂತನ ಹೊಟ್ಟೆ ಊರಿನ? ಮೋಟರ್ ಸರ್ ಮಾಡಿಸ್ಕೊಬಿಟ್ಟಾನೆ ನೀರಿಕ್ತಾನೆ ಅಂತಾನ? ಏನು ನಾವೇನೇನು ಎಲ್ಲ ಒಣಗ್ಬಿಡ್ತೀವಿ ನೀವು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರಿ ಅಂತ ತಿಳ್ಕೊಂಡಿದ್ರೇನು? ಎಲ್ಲ ವಂಚಿವಿ. ಎಲ್ಲ ಯಾಕೆ ವಂಚ್ತೀಯ? ನಿನ್ನ ಹೆಂಡ್ತಿ ಎಲ್ಲ ತಂದು ಕೊಟ್ಟಿರುತ್ತೆ, ಅದಕ್ಕೆ ಮೋಟರ್ ಸರ್ ಮಾಡಿಸಿದ್ಯಾ? ಸರಿ, ಎಲ್ಲಿ ತಂದು ಕೊಡ್ತು ನಿನ್ನ ಹೆಂಡ್ತಿ? ದುಡ್ಡ ಎಷ್ಟು ಖರ್ಚಾಯ್ತು? ಜಾಸ್ತಿ ಏನಿಲ್ಲ ಸಾವ್ಕಾರ್ರೆ, ಒಂದು 4,500 ಖರ್ಚಾಯ್ತು. ಈಗ ಚೆನ್ನಾಗಿ ಬರ್ತವೆ, 1-2 ಲೆಂತು ಜಾಸ್ತಿನೂ ಬಿಟ್ವಿ. ಸರ್ ಮಾಡ್ಸಿವ, ಚೆನ್ನಾಗಿ ಬರ್ತವೆ ನೀರು.
ಆಯ್ತಾಯ್ತು, ಚೆನ್ನಾಗಿ ಬರಲಿ. ಅಲ್ಲ ನಿನ್ನ ಹೆಂಡತಿ ತಂದ್ಕೊಟ್ಟೈತೆ ದುಡ್ಡ ಅಂತಂದ್ರೆ ಇದು ಅದೇ ದುಡ್ಡು ಅನ್ಸುತ್ತೆ. ಹಾಂ, ಅದೇ ದುಡ್ಡು ಅಂದ್ರೆ ಏನೋ ಏನ್ ತಿಪ್ಪೆ, ಏನೋ ನಿನ್ನ ಮಾತಿನ ಅರ್ಥ ಯಾವ ದುಡ್ಡು ಅಂತ ತಿಳ್ಕೊಂಡಿದ್ಯಾ? ಹಾಂ, ಯಾವ ದುಡ್ಡು? ಪಂಚಾಯತಿ ದುಡ್ಡು. ಪಂಚಾಯತಿಗೆ ಯಾತ್ಕಾದ್ರೂ ಬಂದಿರುತ್ತೆ, ರೋಡ್ಗೋ ಚರಂಡಿಗೋ ನೀರಿನ ವ್ಯವಸ್ಥೆ ಮಾಡೋಕ್ಕೋ ಏನಾದ್ರೂ ದುಡ್ಡು ಬಿಡುಗಡೆ ಆಗಿರುತ್ತೆ. ಅದನ್ನ ನಿನ್ನ ಹೆಂಡತಿ ನಿನಗೆ ಮೋಟರ್ ಸರ್ ಮಾಡಕ್ಕೆ ಕೊಟ್ಟಿರಬೇಕು ಅಷ್ಟೇನೆ. ಹಾಂ, ಏನು ನಿನ್ನ ಹೆಂಡತಿಗೆ ಏನು ಉದುರು ಬಿಡುತ್ತಾ ಮ್ಯಾಲಿಂದನ? ಹಾಂ, ಏನು ತಿಪ್ಪೆ ಜಾಸ್ತಿ ಆಗ್ತೈತಲ್ಲ ಮಾತು, ಯಾಕೆ? ಹಾಂ, ನನ್ನ ಹೆಂಡತಿ ಹಂಗೆಲ್ಲನ ಊರಿನ ದುಡ್ಡು ತಿನ್ನೋ ಅಂತಾಳಲ್ಲ, ಪಂಚಾಯತಿ ದುಡ್ಡ. ಹಾಂ, ಮತ್ತಿನ್ನೇನಪ್ಪ ಇನ್ನೆಲ್ಲಪ್ಪ ಬರುತ್ತೆ ನಿನ್ನ ಹೆಂಡತಿ ಮೆಂಬರ್ ಅಂತ ಹೇಳಿ ಗೌರ್ಮೆಂಟಿಂದ ಸಂಬಳನ ಕೊಡ್ತಾರೆ. ಹಾಂ, ಯಾ ಸಂಬಳ ಇಲ್ಲ ಗಿಂಬಳ ಇಲ್ಲ. ಹಾಂ, ಅಲ್ಲಿ ಏನಿದ್ರು ಅದೇ ಇಂಥದ್ರಾಗೆ ಗಿಂಬಳನ ಗಿಟ್ಟಿಸ್ಕೋಬೇಕು ಅಷ್ಟೇನೆ. ಅಂಥದ್ರಾಗ ಏನೋ ದುಡ್ಡು ಮಾಡ್ಕೊಂಡಿರ್ತಾಳೆ, ಅದನ್ನ ಕುಡಿಕೊಂಡು ನಿನಗೆ ಕೊಟ್ಟೈತಯ್ಯಮ್ಮ ಅಲ್ವೇನಾ? ಕರ್ರೆ ನನಗೆ ಗೊತ್ತೈತಿ ಯಾರು ಮೋಸ ಮಾಡ್ತಾರೆ, ಯಾರು ದುಡ್ಡು ತಿಂತಾರೆ ಅಂತಾನ. ಹಾಂ, ನೀವು ಮೆಂಬರ್ ಆಗಿದ್ದಾಗ ಯಾವ ಒಂದು ಅಭಿವೃದ್ಧಿ ಕೆಲಸ ಅಂತೂ ಆಗಲಿಲ್ಲ. ನೀ ಮಾತ್ರ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರಿ ಹಂಗನ್ಕೊಂಡ್ರ ನನ್ನ ಹೆಂಡ್ತಿನೇನು? ಹಾಂ, ಅವಳು ಅಂಥವಳಲ್ಲ, ನೀ ಎತ್ತಿನ ಮನುಷ್ಯ. ಹಾಂ, ಬಡತನ ಇದ್ರೂ ಊರಿನ ಜನಗಳಿಗೆ ಮೋಸ ಆಗಬಾರ್ದು ಅಂತನ ಕೆಲಸ ಮಾಡ್ತಾ ಇದ್ದಾಳೆ. ಅಂಥಳ ಬಗ್ಗೆ ಇನ್ನೊಂದು ಮಾತಾಡಿರೂ ನಾನು ಸುಮ್ಮನಿರಲ್ಲ. ಸುಮ್ಮನೆ ಹೋಗ್ತಾ ಇರಿ ಇಲ್ಲಿಂದನ. ಹಾಂ, ನನಗೆ ಸಿಟ್ಟು ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಂ, ಏನೋ ಅಂದೆ ನಮ್ಮ ಸಾವುಕಾರರು ಪಂಚಾಯತಿ ದುಡ್ಡು ತಿಂದು ಉದ್ಧಾರ ಆಗ್ಯಾವ ಅಂತ ಹೇಳ್ತಾ ಇದೀನೋ ಸೀನಾ? ಎಲ್ಲೂ ಬಿಗಿಡ್ ಮಾತಾಡು. ಏನು ತಿಳ್ಕೊಂಡಿದ್ದಿ? ನಮ್ಮ ಸಾವುಕಾರದೇನೆ ತಿಂದು ಉಂಡು ಕುಕ್ಕಂಡ್ರು ಕರಗದೆ ಇರೋಷ್ಟು ಆಸ್ತಿ ಐತಿ ಅಂಥವ್ರಿಗೆ ಜನಗಳು ದುಡ್ಡು ತಿನ್ನೋ ಅಂತ ಏನು ದರ್ದೇನೂ ಇಲ್ಲ ಅಲ್ವೇನ್ರಿ ಸಾವುಕಾರ್ರೆ? ನೋಡು ಈ ಸೀನಾ ಹೆಂಗೆ ಹೇಳ್ತಾ ಇದ್ದಾನೆ. ಓಹೋ, ಮತ್ತೆ ನಿನ್ನ ಹೆಂಡತಿಗೆ ಎಲ್ಲಿಂದ ಬಂತಪ್ಪ ದುಡ್ಡು? ಹಾಂ, ಎಲ್ಲಿ ಸಾಲ ತಂದು ಹೇಳು. ಹಾಂ, ಎಲ್ಲಿ ಸಾಲ ತಂತು ಅಂತಂದರೆ ಹಿಂಗೆ ಯಾವುದೋ ದುಡ್ಡು ಬಂದಾಗ ನಾನು ದುಡ್ಡು ಕೊಟ್ಟಿದ್ದೆ. ಆದರೆ ಅವಳು ಯಾರಿಗೋನೋ ಕೊಟ್ಟಿದ್ಲಂತೆ ಸಾಲನ. ನನಗೇನು ಗೊತ್ತಿರಲಿಲ್ಲ ಆ ವಿಷಯ, ಸಾಲ ಕೊಟ್ಟಿರೋ ಬಗ್ಗೆ. ನಮಗೂ ಯಾವಾಗಾದ್ರೂ ಕಷ್ಟ ಬಂದಾಗ ಕೊಡ್ತಾರೆ ಅವರು ಅಂತ ಒಳ್ಳೆಯವ್ರಿಗೆ ಕೊಟ್ಟಿದ್ಲು. ಹಾಂ, ಅವ್ರ ಹತ್ರ ಇವಾಗ ದುಡ್ಡ ವಾಪಸ್ ಇಸ್ಕೊಂಬಂದು ನನಗೆ ಕೊಟ್ಲು ಅಷ್ಟೇನೆ. ಹಾಂ, ನನ್ನ ಹೆಂಡತಿ ಎಷ್ಟು ಬುದ್ಧಿವಂತಲು ಅಂತ ಈಗಲಾದ್ರೆ ಗೊತ್ತಾಯ್ತಾ? ಕಷ್ಟ ಕಾಲದಾಗ ಬೇಕಾಗುತ್ತೆ ದುಡ್ಡು ಅಂತನ ನಾನು ಕೊಟ್ಟಿದ್ದಷ್ಟು ಖರ್ಚು ಮಾಡ್ದೇನೆ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಬಡ್ಡಿ ಕೊಟ್ಟಿದ್ಲು. ಇನ್ನೊಬ್ರು ಕಷ್ಟಕ್ಕೆ ಕೊಟ್ಟಿದ್ಲು, ಈಗ ನಮ್ಮ ಕಷ್ಟಕ್ಕೆ ಇಸ್ಕೊಂಬಂದಿದ್ದಾಳೆ. ಹಾಂ, ಗೊತ್ತಾಯ್ತಾ ಹೆಂಗೆ ದುಡ್ಡು ಬಂತು ಅಂತನ? ಏನೋ ಒಂದು ಹೇಳ್ಬೇಕು ಹೇಳ್ತಾ ಇದ್ದೀಯ ಅಷ್ಟೇನೆ. ನಿನಗೆ ಗೊತ್ತಾಗ್ದಲ್ಲೇ ನೀನು ಕೊಟ್ಟಿರೋ ದುಡ್ಡನ್ನ ಉಳಿಸ್ಕೊಂಡು ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಈ ಕಷ್ಟ ಬಂದೈತೆ ಅಂತ ಈಗ ಇಸ್ಕೊಂಬಂದು ಕೊಟ್ಬಿಟ್ಲಂತೆ. ಅಲ್ಲಪ್ಪ ಯಾಕಪ್ಪ ಅವ್ರ ಹತ್ರ ಮೊದಲೇ ಬರಬಾರ್ದಾಗಿತ್ತು. ಒಂದು 3-4 ದಿವಸದಿಂದ ಮೋಟರ್ ಕೆಟ್ಟಿತ್ತು ತಾನೆ, ಅವತ್ತಿಂದ ನೀನು ದುಡ್ಡಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ತಾನೆ. ಹಾಂ, ನಮ್ಮ ಹತ್ರ ಸಾಲ ಇಸ್ಕೊಂತೀನಿ ಅಂತ ಹೇಳ್ಬೋದೆ. ನಿನ್ನ ಹೆಂಡ್ತಿ ಮಾತು ಕೇಳಿ ಬೇಡ ಅಂದೆ. ಹಾಂ, ಅಲ್ಲಿವರೆಗೂ ಏನಪ್ಪ ಮಾಡ್ತಿಲ್ಲ ನಿನ್ನ ಹೆಂಡ್ತಿ? ಹಾಂ, ಏನೂ ಇಲ್ಲ, ಕೊಟ್ಟಿರೋದು ಅವ್ರನ್ನ ಹೋಗಿ ಕೇಳಿದ್ಲಂತೆ ಮೊದಲನೇ ದಿವಸನೇ. ಆದರೆ ಅವ್ರು ಒಂದು 4-5 ದಿವಸ ಬಿಟ್ಟು ಕೊಡ್ತೀವಿ, ಯಾವುದೋ ದುಡ್ಡು ಬರಬೇಕು ಅಂತ ಹೇಳಿದ್ರಂತೆ. ಅದನ್ನು ನನ್ನ ಹತ್ರ ಏನೂ ಹೇಳಿರಲಿಲ್ಲ. ನನಗೆ ಒಟ್ಟಿನಲ್ಲಿ ದುಡ್ಡು ತಂದುಕೊಟ್ಟು ನನಗೆ ಖುಷಿ ಪಡಿಸೋಣ ಅಂತ ನನ್ನ ಹತ್ರ ಏನೂ ಹೇಳಿರಲಿಲ್ವಂತೆ. ನಾ ಹಿಂಗೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂತೀನಿ ಅಂದಾಗ ಬೇಡ ಅಂತ ಹೇಳಿ ಆಮೇಲೆ ಇನ್ನೊಂದು ದಿವಸದಾಗೆ ಅವಳೇ ಇಸ್ಕೊಂಬಂದು ಕೊಟ್ಲು. ನನಗೆ ಅವಾಗ ಎಷ್ಟು ಖುಷಿ ಆಯಿತು, ನನ್ನ ಹೆಂಡತಿ ಮೇಲೆ ಗೌರವನೂ ಜಾಸ್ತಿ ಆಯಿತು ಗೊತ್ತಾ? ಹಾಂ, ಏನೋ ಒಂದು ಹೇಳ್ಬೇಕು ಹೇಳ್ತಾ ಇದ್ಯಾ, ಹೇಳು. ನಿನ್ನ ಹೆಂಡ್ತಿನ ಹೋಗ್ಲಿದ್ದೆ. ಇದ್ರಾಗೆ ನಿನ್ನ ಪಾತ್ರ ಏನೈತಿ? ಏನೂ ಇಲ್ಲ, ಎಲ್ಲ ಲಸ್ಮಾಕ್ ನಿಂದಾನೆ ಅಂತಾರೆ. ನಿನ್ನ ಮನೆ ಬೆಳಗ್ತಾ ಇರೋದು, ನಿನ್ನ ಹೊಲ ಇದಾಗ್ತಾ ಇರೋದು, ಅಡಿಕೆ ಗಿಡ, ಮೋಟ್ರು, ಬೋರ್ ಹಾಕ್ಸಿದ್ದು ಎಲ್ಲ ನಿಂದಾನೆ. ನಿನ್ನಿಂದ ಏನೂ ಇಲ್ಲ ಈ ಊರಿಗೆ, ಅಲ್ಲ ನಿಮ್ಮ ಮನೆಗೆ. ಹಾಂ, ಅದು ನನ್ನ ಹೆಂಡತಿಗೆ ನನಗೆ ಗೊತ್ತಿದ್ರೆ ಅಷ್ಟೇ ಸಾಕು. ನಾನೇನು ಮಾಡಿದ್ದೀನಿ ಅವಳೇನು ಮಾಡಿದಾಳೆ ಅಂತನ ಇಬ್ಬರು ಜೊತೆ ಸೇರಿದ್ರೇನೆ ಮನೆ ಸಂಸಾರ ಅಂತ ತುಗಿಸ್ಕೊಂಡು ಹೋಗೋಕ್ಕಾಗೋದು. ಅದು ನಿನ್ನ ಹತ್ರ ಏನು ಹೇಳ್ಬೇಕಾಗಿಲ್ಲ ಕಣೋ ತಿಪ್ಪೆ. ಹೋಗು ಮುಚ್ಕೊಂಡು, ನೀನು ನನಗೆ ಬುದ್ಧಿ ಹೇಳ್ಬೇಡ. ಹೋಗಿ ಅಲ್ಲಿ ಗುಲಾಬಿ ಏನೋ ಕಷ್ಟಪಡ್ತೈತೇನೋ, ಅವಳಿಗೆ ಏನು ಬೇಕು, ಗುಲಾಬಿಗೆ ಏನು ಬೇಕು ಅಂತ ಕೇಳಿ ತಂದ್ಕೊಡು ಹೋಗಿ. ಹಾಂ, ಅಯ್ಯೋ ನನಗೆ ಗೊತ್ತೈತಿ ನನ್ನ ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅಂತನ. ನಾನೇನೇನು ನಿನ್ನಂಗೆ ಹೆಂಡ್ತಿನ ಎಲೆಕ್ಷನ್ ನಿಲ್ಲಿಸಿಲ್ಲ, ಎಲ್ಲ ವಿಷಯದಲ್ಲಿ ಮೂಗು ತೋರ್ಸಕ್ಕೆ ಬಿಟ್ಟಿಲ್ಲ. ಹಾಂ, ನನ್ನ ಹೆಂಡ್ತಿ ಮನೆಯಾಗ ಇದ್ದಾಳೆ ಗೌರವಾಗಿ, ಗಂಡಗೆ ಮರ್ಯಾದೆ ಕೊಡ್ಕೊಂಡು ಗಂಡ ಹೇಳ್ದಂಗೆ ಕೇಳ್ಕೊಂಡು ಇದ್ದಾಳೆ. ನಿನ್ನ ಹೆಂಡ್ತಿ ಹಂಗೆ ಹೇಳಬಾರ್ದು ಬಿಡು, ಹೇಳಿದ್ರೆ ನಿನ್ನ ಮರ್ಯಾದೆನೇ ಹೋಗುತ್ತೆ. ಏನು ಹೇಳು ಮುಂದಕ್ಕೆ ಹೇಳಬೇಕಾ? ನಾನು ಮುಂದಕ್ಕೆ ಬಂದು ಹೇಳು ನೋಡೋಣ, ಅದೇನು ಹೇಳ್ತೀಯೋ. ಏನೂ ಇಲ್ಲ, ನಿನ್ನ ಹೆಂಡ್ತಿನ ನೀನು ಊರು ಬಸ್ಸಿ ಬಿಟ್ಟಂಗೆ ಬಿಟ್ಟಿದೆಯಲ್ಲ, ಊರು ತಿರ್ಕೊಂಡು ಓಡಾಡು ಅಂತ ಹೇಳಕ್ ಬಂದೆ ಅಷ್ಟೇನೆ. ಅಮ್ಮ ಸೌಕರ್ರೆ ಬಿಡೋ ಸೀನಾ, ಬಿಡೋ ನನ್ನ ಮಗನೇ. ಬಿಡ್ಬೇಕಾ ನನ್ನ ಮಗನೇ? ಇನ್ನೊಂದ್ಸಲ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀನೋ, ನನ್ನ ಬಗ್ಗೆ ಮಾತಾಡ್ತೀನೋ, ನನ್ನ ಮನೆ ಬಗ್ಗೆ ಮಾತಾಡ್ತೀನೋ ಬೋಳಿ ಮಗನೇ. ಅಲ್ಲ, ಇನ್ನೊಬ್ಬನ ಸಾವುಕಾರ ಹಿಂದೆ ಓಡಾಡ್ಕೊಂಡು ಅವ್ರು ಹಾಕೋ ಎಂಜಲ್ ಕಾಸು ನೆಚ್ಕೊಂಡಿರ ನೀನು ದುಡ್ಕೊಂತೀನೋ, ನನ್ನ ಮೇಲೆ ಇಲ್ಲದ್ದೆಲ್ಲ ಆರೋಪ ಮಾಡ್ತೀನೋ, ನನ್ನ ಹೆಂಡ್ತಿ ಬಾಯಿಗೆ ಬಂದಂಗೆ ಮಾತಾಡ್ತೀನೋ, ನನ್ನ ಎದುರಿಗೇನೆ ಊರು ಬಸ್ವಿ ಅಂತೀನೋ. ಏಯ್ ತಿಪ್ಪೆ, ನಿನ್ನ ಹುಟ್ಲಿನ ಅನ್ನಿಸ್ಬಿಡ್ತೀನಿ ಇವತ್ತು. ಇನ್ನೊಂದ್ಸಲ ನನ್ನ ಹೆಂಡ್ತಿನ ಮಾತಾಡಬಾರ್ದು ಬಗ್ಗೆನ, ನನ್ನ ಹೆಂಡ್ತಿ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ ಲೋಪರ್ ನನ್ನ ಮಗನೇ. ಹಾಂ, ಏನು ಅಂದ್ಕೊಂಡಿದ್ಯಾ? ನನ್ನೇನು ಕೈಲಾಗದ ಗಂಡ್ಸ್ ಅಂದ್ಕೊಂಡಿದ್ಯೇನೋ? ಹಾಂ, ಏನು ಲೇ ಸೀನಾ, ಬಿಡೋ ಹೋಗ್ಲಿ. ಅಯ್ಯೋ ಎತ್ತೋ ಕಾಲ ಏನನ ಆಗಿದಂತ ತಿಪ್ಪೆ. ಅಯ್ಯೋ ಬಿಡೋ.
ಅಮ್ಮ ಅಮ್ಮ ಬಿಡೋ ಸೀನಾ, ಅಯ್ಯೋ ಬಿಡೋ ಅಮ್ಮ, ಗಂಟ್ಲು ಕಟ್ಕೊಂಡಂಗೈತೆ ಬಿಡೋ, ಅಯ್ಯೋ ದೇವ್ರಿ ಬಿಡೋ ಸೀನಾ, ಏನು ಅಂದೆ, ತಪ್ಪಾಯ್ತು ಬಿಡೋ. ಈಗ ತಪ್ಪಾಯ್ತು ಮಾತಾಡ್ಬೇಕಾರೆ ನಿಟ್ಟಲಿಲ್ವೇನೋ, ನಾನು ನೋಡ್ತಲೇ ಇದ್ದೀನಿ. ನನ್ನ ಹೆಂಡತಿ ಬಗ್ಗೆ ನನ್ನ ಬಗ್ಗೆನ ಕೆಟ್ಟಾಗ ಮಾತಾಡ್ತೀವಿ ಆಗಲಾಗಲನ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರೋಣ, ಇನ್ನೊಂದ್ಸಲ ಏನಾದ್ರೂ ನಾಲ್ಗೆ ಬರಿ ಬಿಟ್ಟೆ ಅಂದರೆ ನಾಲ್ಗೆ ಕೊಯ್ದು ನಾಯಿಗೆ ಹಾಕ್ಬಿಡ್ತೀನಿ. ಹುಷಾರ್ ನನ್ನ ಮಗನೇ ತಿಪ್ಪೆ. ಅಯ್ಯೋ ಬಿಡೋ ಸೀನಾ, ಲೇ ಸೀನಾ, ಏನಾನ ಆದ್ಗಿದತ್ತು ಬಿಡಲ್ಲ ಇವನಿವತ್ತು. ಸಾಯ್ಲಿ ಈ ನನ್ನ ಮಗ. ಬಿಡೋ ಸೀನಾ ಬಿಡೋ. ಲೇ ಸೀನಪ್ಪ, ಇದೇನು ಇದು? ಕಣ್ಣೆ ಮುಚ್ಕೊಬಿಟ್ಟ, ಏನತ್ತವನೇ? ಸತ್ಗೆ ತೋದ್ನೇನು? ತೆಗೆ ಕಾಲ್ನ, ತೆಗೆ ಕೈನ, ಬಿಡೋ. ಸಾಯ್ಲಿ ಬಿಡ್ರಿ, ಇನ್ನು ಸಾಯಿಸಿ ನಾನು ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ. ಈ ನನ್ನ ಮಗನ ಇಂಥವ್ರ ಭೂಮಿ ಮೇಲೆ ಬದುಕಿರಬಾರ್ದು. ತಿಪ್ಪೆ, ಲೇ ತಿಪ್ಪೆ, ಅಯ್ಯೋ ತಿಪ್ಪೆ, ಎದ್ದಳ ಮ್ಯಾಕೆ, ಏನಾಯ್ತು ನಿನ್ಗೆ?